ಎಲ್ಲ ಸಮಸ್ತ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನೀವು ನೋಡಿರ್ಬೋದು, 2 ಗೌರ್ಮೆಂಟ್ ಹಾಸ್ಪಿಟ್ಲು, ಸಾರ್ವಜನಿಕ ಆಸ್ಪತ್ರೆ ಬೆಂಗಳೂರಲ್ಲಿರೋದು. ನಾನು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ. ನನಗೆ ಅಂದರೆ ನಮ್ಮ ಮನೆಯವರು ಪ್ರೆಗ್ನೆಂಟ್ ಇದ್ದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತ ಇತ್ತು. ನಮ್ಮ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನು ಬೇಕೋ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ತೋರಿಸ್ತಾಯಿದ್ವಿ. ಕೊನೆಗೆ ಏನಾಯಿತು, ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಹೆಲ್ತ್ ಇಶ್ಯೂ ಆಯಿತು. ಆವಾಗ ಅವ್ರೇನು ಮಾಡಿದ್ರು, ವಾಣಿ ವಿಲಾಸ್ಗೆ ಬರ್ಕೊಟ್ರು. ಅಂದರೆ ಈಗ ಡಾಕ್ಟ್ರು ರೆಫರ್ ಮಾಡ್ತಾರಲ್ಲ, ಆ ಥರ ರೆಫರ್ ಮಾಡಿದ್ರು. ಆಮೇಲೆ ಅಲ್ಲೋಗಿ ಏನಪ್ಪ ಮಾಡೋದು, ಹಿಂಗಾಗೋಯ್ತಲ್ಲ ಅಂತ ಹೋದೆ, ಪರವಾಗಿಲ್ಲ ಅಂತ ಹೋಗಿ ನೋಡಿದ್ವಿ. ಪರವಾಗಿಲ್ಲ, ಎಲ್ಲ ಡೆಲಿವರಿ ಎಲ್ಲ ಆಯಿತು, ಮಗುನೂ ನಾರ್ಮಲ್ ಆಯಿತು, ಹೆಣ್ಮಗು ಆಯಿತು, ಸರಿ ಅಂತ ಮನೆಗೆ ಬಂದ್ವಿ. ಅದಾಗಿ 8 ವರ್ಷ ಆಗಿತ್ತು. ಮತ್ತು ತಿರ್ಗಾ ಅದು ಹಾಸ್ಪಿಟ್ಲ್ಗಳು ನೆನ್ಸ್ಕೊಳ್ಳೋದು ಬೇಡ, ಗೌರ್ಮೆಂಟ್ ಹಾಸ್ಪಿಟ್ಲನ್ನ ಅಂದ್ಕೊಂಡಿದ್ವಿ. ನೋಡಿದ್ರೆ ಮತ್ತೆ ಇನ್ನೊಂದು ಪರಿಸ್ಥಿತಿ ಬಂತು, ಹೋಗಬೇಕು ಅಂತ ಹೋಗಿದ್ದೀನಿ. 8 ವರ್ಷ ಯಾವ ಥರ ಶಾಕ್ ಆಯಿತು ಅಂದರೆ, 8 ವರ್ಷ ಹೆಂಗಿತ್ತೋ ಅದೇ ಥರ ಇದೆ ಇವಾಗ್ಲೂ. ಅದೇನು ಒಂದು ಪೇಂಟ್ ಹೊಡೆದಿಲ್ಲ, ಏನಿಲ್ಲ. ಅದು ಯಾವ ಥರ ಹಾಸ್ಪಿಟ್ಲನ್ನ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಆ ಕಟ್ಟಡ ಅಂತ ಐತೆ, ಅದಕ್ಕೊಂದು ಪೇಂಟ್ ಇಲ್ಲ, ಏನಿಲ್ಲ, ಒಂದು ಮೇಂಟೆನೆನ್ಸ್ ಇಲ್ಲ. ಏನು ರೋಗಿಗಳ್ನ ಏನು ಅಂದ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ಜನರಿಗೋಸ್ಕರನೇ ಮಾಡಿರೋದು ಹಾಸ್ಪಿಟ್ಲ್ ಅಂದಮೇಲೆ ಎಲ್ಲ ಫೆಸಿಲಿಟಿ ಕೊಡಬೇಕು, ಚೆನ್ನಾಗಿರಬೇಕು, ಒಂದು ಸ್ವಲ್ಪ ನೀಟ್ನೆಸ್ ಇರಬೇಕು, ಕ್ಲೀನ್ನೆಸ್ ಇರಬೇಕು. ಅಲ್ಲಿ ಮಕ್ಕಳು ಹುಟ್ಟುತ್ತಾರೆ, ಎಲ್ಲ ರೋಗಿಗಳು ಅಲ್ಲೇ ಬರ್ತಾರೆ. ಯಾವ ಥರ ಇದೆ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಅಷ್ಟು 8 ವರ್ಷದಿಂದ ಹೆಂಗೆ ನೋಡಿದ್ನೋ ಇವಾಗಲೂ ಅದೇ ಫೀಲ್ ಆಯಿತು. ಅದೇ ಥರ ಇದೆ. ಅದೇನು ಸರ್ಕಾರದವ್ರು ಅದೇನು ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ವಿಡಿಯೋ ಇದಕ್ಕೋಸ್ಕರನೇ ಮಾಡಿದೆ. ನಾನು ನೋಡ್ಬಿಟ್ಟು ತುಂಬ ಬೇಜಾರಾಯ್ತು ನನಗೆ. ಜನರು ಲೈಫಲ್ಲಿ ಯಾಕೆ ಈ ಥರ ಆಟ ಆಡ್ತಾರೆ ಅಂತ. ಆಮೇಲೆ ಅಲ್ಲಿ ಎಷ್ಟು ಜನ ಮಕ್ಕಳು ಎಷ್ಟು ಜನ ಡೆಲಿವರಿ ಆಗುತ್ತೆ, ಎಷ್ಟು ಜನ ಮಕ್ಕಳು ಹುಡ್ತಾರೆ, ಯಾವ ಥರ ಕ್ಲೀನಾಗಿರಬೇಕು, ಅದೊಂದು ಚೂರು ಮೇಂಟೆನೆನ್ಸ್ ಇಲ್ಲ. ಆ ಊಟಗಳು ಕೊಡ್ತಾರೆ, ದೇವ್ರಿಗೆ ಮೆಚ್ಚುಗೆ ಆಗಬೇಕದು. ಏನು ಜನರಂದರೆ ಏನು ಅಂದ್ಕೊಂಡ್ಬಿಟ್ಟವ್ರೆ ಅಂತ ಗೊತ್ತಿಲ್ಲ. ದನಗಳ ಅಂತಲೂ ಗೊತ್ತಿಲ್ಲ. ಆ ಥರ ಟ್ರೀಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಹೋಗೋಕ್ಕೆ ನೋಡೋರ್ಗೂ ಬಿಡೋಲ್ಲ. 1-2 ನಿಮಿಷ ಮಾತಾಡ್ಸ್ಕೊಂಡು ಬರೋಣ ಅಂದರೆ ಹುಚ್ಚು ನಾಯಿಗೆ ಬೈದು ಕಳಿಸ್ತಾರೆ. ಏನು ಮೇಂಟೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಜನಕ್ಕಂತೂ ಬುದ್ಧಿ ಬರ್ತಾಯಿಲ್ಲ. ಈ ಥರ ಎಲ್ಲ ಇರುತ್ತೆ. ಮತ್ತೆ ಹೋಗಿ ಅಂಥವ್ರನ್ನೇ ಆಯ್ಕೆ ಮಾಡ್ತಾರೆ. ಇದೇನಂತಲೇ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಅದೇ ವಾಣಿ ವಿಲಾಸ್ಗೆ ಹೋಗ್ಬೇಕಾದ್ರೆ ರೋಡಲ್ಲೇ KC ಜನರಲ್ ಇದೆ, ಅಲ್ಲೂ ಒಂದು ನೋಡ್ಕೊಂಡು ಹೋಗೋಣ ಅಂತ ಹೋದರೆ ಅಲ್ಲೂ ಸೇಮ್ ಅದೇ ಬಾಳೆ, ಅದೇ ಹಾಸ್ಪಿಟಲ್ಲು, ಅದೇ ಥರನೇ ಇದ್ದಾವೆ. ಒಂದು ಚೂರು ಕ್ಲೀನ್ನೆಸ್ ಇಲ್ಲ. ಏನು ಅಂದ್ಕೊಂಡಿದ್ದಾರೆ ಜನಗಳಿಗೆ, ಇವ್ರು ಏನು ಭರವಸೆ ಕೊಡ್ತಾರೆ, ಯಾವ ಥರ ಇರಬೇಕು, ಜನರು ನೋಡ್ಕೊಳ್ಬೇಕು. ಇವರು ಜನರಿಂದ ಜನರಿಗಾಗಿ ಜನಗಳಿಗೋಸ್ಕರ ಅಂತ ಹೇಳಿ ಜನರಿಗೆ ಏನು ಸೇವೆ ಮಾಡಿಲ್ಲ. ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಒಂದು ಹಾಸ್ಪಿಟಲ್ ನೀಟ್ನೆಸ್ ಇಲ್ಲ. ಒಂದು ಮೆಡಿಸನ್ ಬರೆದ್ರೆ ಹೊರಗಡೆ ಬರ್ಕೊಡ್ತಾರೆ. ಈ ಥರ ಆಗಿಬಿಟ್ರೆ ಯಾವ ಥರ ಹೇಳಿ. ಆಮೇಲೆ ಆ ಸಿಸರಿನ್ ಮಾಡ್ತಾರೆ. ಇವಾಗ ಎಷ್ಟು ಜನ ಬಾಣಂತಿಯರು ಸಾವು ಅದು ಇದು ಅಂತ ಬರ್ತಾಯಿದೆ. ಆ ಸಿಸರಿನ್ ಮಾಡಿದ್ದಾರೆ, ಇನ್ಫೆಕ್ಷನ್ ಆಗಿದೆ. ಹೆಂಗೆ ಇವರು ಒಂದೊಂದು ಪೇಷಂಟ್ಗೆ ಈ ಥರ ಮಾಡಿದ್ರೆ, ಅಲ್ಲಿ ಅವ್ರು ಮಾಡೋದಲ್ದಲೆ ಅದನ್ನು ಪೇಷಂಟ್ ಮೇಲೆ ಎತ್ತಾಕ್ಬಿಡ್ತಾರೆ. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಯಾರು ನಂಬಬೇಕು ಯಾರು ನಂಬಾರ್ದು ಅಂತಲೂ ಗೊತ್ತಾಗೋದಿಲ್ಲ. ಇದು ವಿಡಿಯೋ ಮಾಡ್ದಲ್ಲೇ ಇರ್ಬೋದಿತ್ತು, ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ಹೇಳಬೇಕಲ್ವ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನನಗಂತೂ ತುಂಬ ಬೇಜಾರಾಯಿತು ನೋಡಿ. 8 ವರ್ಷ ಇದ್ದಿದ್ದು ಹಾಸ್ಪಿಟಲ್ಲು ಇವಾಗಲೂ ಅದೇ ಥರ ಇದೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಆಮೇಲೆ ಮೊನ್ನೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಾದ್ರೆ ಒಂದು ದೇಶ ನೋಡಿದೆ, ಯಾರು ಭ್ರಷ್ಟಾಚಾರ ಮಾಡಿರಲ್ಲ, ಕರಪ್ಟೆಡ್ ಇರಲ್ಲ ಅಂಥವ್ರನ್ನ ಆಯ್ಕೆ ಮಾಡಿದ್ರೆ ಆ ದೇಶ ಹೆಂಗಿರುತ್ತೆ ಅನ್ನೋದಕ್ಕೆ ಆ ದೇಶನೇ ಉದಾಹರಣೆ. ಆ ದೇಶ ಯಾವುದು ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಇನ್ನೊಂದು ವಿಡಿಯೋ ಮಾಡಬೇಕಾದ್ರೆ ನಿಮ್ಗೆ ಅದ್ರ ಫುಲ್ ಡೀಟೇಲ್ಸ್ ನಾನು ಹೇಳ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಯಾರೇ ಹುಡುಗಿಯರು ಓಡಾಡಬೇಕಂದ್ರೂ ಎಲ್ಲ ಎದ್ರುಕೊಳೋರಂತೆ. ಬೇರೆ ದೇಶದವ್ರು ಅಲ್ಲಿಗೆ ಹೋಗ್ಬೇಕಂದ್ರೂ ಎದುರೋರಂತೆ. ಇವಾಗ ಅವ್ರನ್ನ ಮಾಡಿ 38 ವರ್ಷದವ್ರನ್ನ ಅಲ್ಲಿ ಪ್ರಧಾನಿ ಮಾಡಿದ್ದಾರೆ. ಈ ದೇಶನೂ ಚೆನ್ನಾಗಿದೆ ಅಂತೆ. ಆ ದೇಶ ಅಲ್ಲಿ ಹುಡುಗಿಯವರು ಯಾವುದೇ ಭಯ ಇಲ್ದಲೇ ಓಡಾಡ್ತಾ ಇದ್ದಾರೆ, ಎಲ್ಲ ಸುಭಿಕ್ಷವಾಗಿದೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರು. ನಮ್ಮ ದೇಶದಲ್ಲಿ ನಾವು ಹಿಂಗೆ ಏನಾದರೂ ಸಣ್ಣವರಾಗಲಿ ಇದಾಗಲಿ ಹೇಳಿದ್ರೆ, ಅಯ್ಯೋ ಇವರೇ ಮಾಡಿಲ್ಲ, ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತಾರೆ. ಯಾರಿಗೂ ಕೀಳಾಗಿ ನೋಡಬಾರ್ದು.
ಯಾರೇ ಒಬ್ಬ ಇರಲಿ ಅವನಲ್ಲಿ ಒಂದು ಬುದ್ಧಿವಂತಿಕೆ ಇರುತ್ತೆ, ಏನಾದರೂ ಒಂದು ಹೊಸದು ಆಲೋಚನೆ ಇರುತ್ತೆ, ಮಾಡಬೇಕು ಅಂತ ಇರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ. ಯಾಕಂದರೆ ಎಲ್ಲರದು ಒಂದೇ ಮನಸ್ಥಿತಿ ಇರೋಲ್ಲ. ಈಗ ಅವ್ರದ್ದೇ ಒಂಥರ ಬೇರೆ ಥರ ಇರುತ್ತೆ, ಅವ್ರು ಪಾರ್ಟಿ ಕಟ್ಟಬೇಕು ಅದು ಇದು ಅಂತ ಇರುತ್ತೆ. ನಾವು ಪಾರ್ಟಿ ಇಲ್ದಲೇ ಏನಾದರೂ ಒಂದು ಹೊಸ ಸಾಧನೆ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಇಲ್ಲ ಪ್ರಾದೇಶಿಕ ಪಕ್ಷ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಎಲ್ಲ ಜನಗಳು ಯೋಚನೆ ಮಾಡಿ. ಎಲ್ಲ ಟೈಮಲ್ಲೂ ಯೋಚನೆ ಮಾಡಲ್ಲ ನೀವು. ಆಮೇಲೆ ಜಾತಿ ಹಣ ಇಸ್ಕೊಳೋದು ಬರೀ ಇದೇ ಮಾಡಿ ಓಟ್ ಹಾಕ್ತಾಯಿದ್ರೆ ನಮ್ಮ ದೇಶ ಯಾವಾಗ ಉದ್ಧಾರ ಆಗುತ್ತೆ ಹೇಳಿ? ನೀವು ದುಡ್ಡು ಇಸ್ಕೊಂಡಿರ್ತೀರ, ಅವ್ರು ಯಾವುದೂ ಕೆಲಸ ಮಾಡಲ್ಲ. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಹಂಗೆ ಇರುತ್ತೆ, ರೋಡಲ್ಲಿ ಗುಂಡಿ ಬಿದ್ದರೂ ನೀವು ಕೇಳ್ದಲ್ಲೇ ಇರಬೇಕಾಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಬರೋದ್ರಿಂದ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಓಟ್ಗಳು ಹಾಕಿ, ಒಳ್ಳೆ ಗೌರ್ಮೆಂಟ್ನ ಆಯ್ಕೆ ಮಾಡಿ, ಒಳ್ಳೆ ಮನುಷ್ಯರನ್ನ ಆಯ್ಕೆ ಮಾಡಿ, ಯಾರು ಕೆಳಗಡೆ ಇರ್ತಾರೋ ಅಂಥವ್ರು ಓಟ್ ಹಾಕಿ ಅಂತ ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀನಿ. ಆಮೇಲೆ ನೋಡಿ, ಇವೆಲ್ಲ ನಾವೇ ಸರಿ ಮಾಡಬೇಕು, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಈಗ ಯಾರಾದರೂ ನಾವೇ ಎಮರ್ಜೆನ್ಸಿ ಅಂತ ಹೋದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಯೋಚನೆ ಮಾಡಿ ಓಟ್ ಹಾಕ್ಬೇಕಾದ್ರೂ ಅಷ್ಟೇ, ನಿಮ್ಗೆ ಯಾವುದೇ ಕೆಲಸ ಇದ್ದರೂ ಅಷ್ಟೇ, ನಿಮ್ಗೆ ಯಾರು ಸಪೋರ್ಟಾಗಿ ನಿಲ್ತಾರೆ ಅಂಥವ್ರಿಗೆ ಓಟ್ ಮಾಡಿ, ಅಂಥ ಪಾರ್ಟಿನ ಆಯ್ಕೆ ಮಾಡಿ. ನೀವು ಯಾರು ಮಾಡೋಕ್ಕಾಗಲ್ಲ, ನೀನೇನು ಮಾಡ್ತೀಯ ಅಂತ ಕೇಳಬೇಡಿ. ಅವ್ರು ಮಾಡ್ತಾರೆ, ಮಾಡೋದಕ್ಕೇ ಬಂದಿರ್ತಾರೆ. ಏನಾದರೂ ಯೋಚನೆ ಮಾಡಿ. ನಾವು ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕೇ ಹೊರತು ಅವ್ರನ್ನ ಕುಗ್ಸಿದ್ರೆ ಅವ್ರು ಇನ್ನೂ ಕುಗ್ಗೋಗ್ತಾರೆ. ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂದ್ರೆ ಅಯ್ಯೋ ನಮ್ಗೆ ಯಾಕೆ ಬಿಡಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿರೋದು. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಬದಲಾವಣೆ ಬರಬೇಕು. ಒಳ್ಳೊಳ್ಳೆ ಆಕ್ಸಿಜನ್ ಬರಬೇಕು, ಒಳ್ಳೊಳ್ಳೆ ಮಿಷಿನ್ ಬರಬೇಕು, ಡಯಾಲಿಸಿಸ್ ಮಿಷಿನ್ ಬರಬೇಕು, ಒಳ್ಳೆ ಮೆಡಿಸನ್ ಎಲ್ಲ ಅಲ್ಲೇ ಸಿಗಂಗೆ ಆಗಬೇಕು. ಯಾವುದು ಹೊರಗಡೆಯಿಂದ ತರೋಕ್ಕಾಗಬಾರ್ದು. ಅಲ್ಲಿ ದುಡ್ಡಿಲ್ಲ ಅಂತ ಹೋಗ್ತಾರೆ ಪೇಷಂಟ್ಸು, ಅಲ್ಲಿ ಹೊರಗಡೆ ತೊಗೊಂಬರ್ರಿ ಅಂದರೆ ಅವ್ರು ದುಡ್ಡು ಇಟ್ಕೊಳಂಗಿದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೇ ತೋರಿಸ್ಕೊಳ್ತಾರೆ. ಇದೆಲ್ಲ ಯೋಚನೆ ಮಾಡಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟೇ ನಾನು ಕೇಳೋದು. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಆದಷ್ಟು ಎಲ್ಲ ವಿಡಿಯೋನ ನೀವು ಲೈಕ್ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಯಾಕಂದರೆ ಈಗ ಹಳೆ ಕಾಲದವರು ಇರ್ತಾರೆ, ಅವರೊಬ್ಬೊಬ್ರು ನೋಡಲ್ಲ, ಅಂಥವ್ರಿಗೂ ತೋರಿಸಿ. ಅವ್ರಿಗೂ ಒಳ್ಳೇದು ಅನಿಸಿದ್ರೆ ಅವ್ರೂ ಒಂದು 4 ಜನ ಕೇಳ್ತಾರೆ. ಆದಷ್ಟು ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಅಷ್ಟೇ ನಾನು ಕೇಳೋದು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ.